ಫ್ರೆಂಡ್ಸ್, ಇವತ್ತು ಶ್ರೀ ಕ್ಷೇತ್ರ ನಡುಮಜಲಾದ ಹೊಸಮ್ಮ ದೇವರ ನೇಮೋತ್ಸವವನ್ನು ನೋಡೋಣ. ಅದಕ್ಕಿಂತ ಮೊದಲು ಅಲ್ಲಿ ಕುಲೆಯ ನೇಮ ನಡೆಯುತ್ತದೆ. ಇದು ಸ್ವಲ್ಪ ತೋರಿಸ್ತಾ ಇದ್ದೇನೆ ನಾನು. ಇದು ನೇಮವನ್ನು ತೋರಿಸೋದಕ್ಕಿಂತಲೂ ಒಂದು ವಿಚಾರದ ಬಗ್ಗೆ ಚರ್ಚೆ ನಡೆಯೋದಕ್ಕಷ್ಟೇ ಹಾಕಿದ ವಿಡಿಯೋ. ಅಂದರೆ ನಾನು ಮೊನ್ನೆ ಒಂದು ಈ ಕುಲೆಯ ವಿಡಿಯೋನ ಇನ್ಸ್ಟಾದಲ್ಲಿ ಹಾಕಿದ್ದೆ. ಸುಮಾರು 1 ಲಕ್ಷಕ್ಕಿಂತಲೂ ಹೆಚ್ಚು ಜನರು ಅದನ್ನು ನೋಡಿದ್ದಾರೆ. ಹಾಗೆ ಸಾವಿರಾರು ಜನ ಲೈಕ್ ಮತ್ತು ಶೇರ್ ಕೂಡ ಮಾಡಿದ್ದಾರೆ. ಆದರೆ ಕೇವಲ ಒಂದು 4-5 ಜನರು ಮಾತ್ರ ದೈವ ಕುಲ ಚಿತ್ರೀಕರಣ ಮಾಡೋದಕ್ಕೆ ಒಂಥರ ಅಪಸ್ವರ ಎತ್ತಿದ್ದಾರೆ. ಇದು ಅಷ್ಟು ಜನ ನೋಡಿದ್ದಾರೆ ಅಂತ ಖುಷಿ ಪಡೋದಕ್ಕಿಂತ 4-5 ಜನರಿಗಾದರೂ ಬೇಜಾರಾಯ್ತಲ್ಲ ಅನ್ನೋದು ಸ್ವಲ್ಪ ಬೇಸರದ ವಿಷಯ. ಅದು ಈಗ ಅಂತಲ್ಲ, ಎಷ್ಟೋ ಕಡೆ ಇಂಥವ್ರು ಇರ್ತಾರೆ. ಅಂದರೆ ಅವರ ಪ್ರಕಾರ ವಿಡಿಯೋ ಮಾಡಿದರೆ ಅದು ನಮ್ಮ ದೈವಾರಾಧನೆ ಅಂದರೆ ತುಳು ಸಂಸ್ಕೃತಿಯ ವಿನಾಶಕ್ಕೆ ಒಂದು ಅಡಿಪಾಯ ಅಂತ ಅವರ ಅದು ಅಭಿಪ್ರಾಯ. ಆದರೆ ನಮ್ಮ ಹಿಂದಿನವರು ಈ ದೈವಾರಾಧನೆ ಮಾಡ್ತಿದ್ದ ಕಾರಣವೇ ಒಂದು ವಿಶಿಷ್ಟವಾಗಿತ್ತು. ಅಂದರೆ ಆವಾಗೆಲ್ಲ ಈ ಆಸ್ತಿ ಪಾಸ್ತಿಗಳಿಗೆಲ್ಲ ಕುಟುಂಬದಲ್ಲಿ ವೈಮನಸ್ಸಾಗಿ ಕೂಡು ಕುಟುಂಬ ಎಲ್ಲ ಒಡೆದು ಹೋಗಿ ಈ ಹೋಗಿರೋ ಸಂಬಂಧವನ್ನು ಹಿರಿಯರು ಒಟ್ಟಾಗಿ ಮಾಡೋದಕ್ಕೆ ಕಂಡುಕೊಂಡದ್ದು ಇಂಥ ಒಂದು ಧಾರ್ಮಿಕ ಆಚರಣೆ ಅಂತ ಹೇಳ್ಬೋದು. ಅಂದರೆ ಈ ನೇಮಗಳ ನೆಪದಲ್ಲಿ ಆದರೂ ಕುಟುಂಬಕ್ಕೆ ಅಂದರೆ ತರವಾಡು ಮನೆಯಲ್ಲಿ ಸೇರಿ ಸಂತೋಷದಿಂದ ಇರಬಹುದಲ್ಲ ಎನ್ನೋ ಒಂದು. ಇದು ನೋಡಿ, ಇದು ಪಂಚದೀಟಿಗೆ ಅಂತ ಹೇಳ್ತಾರೆ, ದೀವಟಿಗೆ ಮತ್ತೊಂದು ಸಿಂಗಲ್. ಅದು ಹೊಸಮ್ಮ ದೈವದ ನಾನು ಮುಖವರ್ಣಿಕೆಯನ್ನು ತೋರಿಸ್ತಾ ಇದ್ದೇನೆ. ಅಂದರೆ ಅವರು ಅರ್ಧ ಅಲ್ಲ, ಅಂದರೆ ಬಣ್ಣ ಹಾಕೋದು, ಇದು ಈ ಥರ ಬಣ್ಣ ಹಾಕೋದು. ಬಹುಶಃ ಇಲ್ಲಿ ಮತ್ತು ಇವರು ಈ ಪರವರಿದ್ದಾರಲ್ಲ, ಇದು ಶಿವರಾಮ ಅಂತ, ಇವರು ಇಲ್ಲಿ ಹಾಕ್ತಾರೆ, ಅಲ್ಲಿ ಮಾತ್ರ ಇರೋದು. ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬ ಕಡೆ ಈ ಹೊಸಮ್ಮ ದೈವದ ನೇಮ ಆಗ್ತಾಯಿದೆ. ಆದರೆ ಇಲ್ಲಿ ಹಾಕಿರುವಂಥ ಒಂದು ನೇಮದ ಒಂದು ಮುಖವರ್ಣಿಕೆ ಮತ್ತು ಇಲ್ಲ ಅಣಿ ಕೂಡ ಇಲ್ಲಿದ್ದು ತುಂಬ ವಿಶಿಷ್ಟ. ಬೇರೆ ಕಡೆಯಲ್ಲೆಲ್ಲ ಇದೇ ಥರ ಹಾಕ್ತಾರೆ, ಆಮೇಲೆ ಅದಕ್ಕೆ ಒಂದು ಕಪ್ಪು ಚುಕ್ಕೆ ಎಲ್ಲ ಇಡ್ತಾರೆ. ನಮ್ಮಲ್ಲಿ ಕಪ್ಪು ಚುಕ್ಕೆ ಇಡೋದು ಕಲ್ಲುರ್ಟಿ ದೈವಕ್ಕೆ ಮಾತ್ರ. ಅಲ್ಲಿ ಅವ್ರದ್ದೆಲ್ಲ ಸ್ವಲ್ಪ ಬೇರೆ ಬೇರೆ ಥರ ಇರುತ್ತೆ. ನಾನು ಅದನ್ನು ಕೂಡ ಕೆಲವು ಕಡೆದ್ದು ತೋರಿಸ್ತೇನೆ. ಅಂದರೆ ಒಂದು ಬೇರೆ ಕಡೆ ಅಂದರೆ ಅವರು ಈ ನಮಗೆ ಅಣಿ ಅಂತ ಹೇಳ್ತಾರಲ್ಲ, ಇದು ದೇವರಿಗೆ ಒಂದು ಅಣಿ ಇಡ್ತಾರೆ ಹಿಂದಿನಿಂದ. ಇದು ನಡುಮಜಲಲ್ಲಿ ಮಾತ್ರ ಈ ಅಣಿ, ಅದು ಬೇರೆ ಯಾವ ಕಡೆಯಲ್ಲೂ ಇಲ್ಲ. ಅದು ಅಷ್ಟು ದೊಡ್ಡ ಅಣಿ. ಇವಾಗ ಸ್ವಲ್ಪ ಸಣ್ಣದಾಗಿ ಆಗಿದೆ. ಆದರೆ ಬೇರೆ ಕಡೆಯಲ್ಲೆಲ್ಲ ಈ ತೆಂಗಿನ ಗರಿದ್ದೇ ಮಾಡ್ತಾರೆ ಚಿಕ್ಕದು. ಇದು ಇಲ್ಲಿ ಮಾತ್ರ ನಾವು ಕಾಣ್ಬೋದು ನೋಡಿ, ಇದು ಹೊಸಮ್ಮ ದೈವದ ಅಣಿ. ಈ ಥರ ಬೇರೆ ಯಾವ ಕಡೆಯಲ್ಲೂ ಇಲ್ಲ. ಇದು ನಡುಮಜಲಲ್ಲಿ ಮಾತ್ರ ನಿಮಗೆ ಕಾಣೋದಕ್ಕೆ ಸಿಗೋದು ನೋಡಿ. ಬೇರೆ ಕಡೆಯಲ್ಲಿ ತೆಂಗಿನ ಗರಿದ್ದು ಮಾಡ್ತಾರೆ. ಈ ನೇಮ ನಡೆದಾಗ ಕೊನೆಯಲ್ಲಿ ಏನಂದರೆ ತರವಾಡು ಮನೆಗೆ ದೈವ ಬರ್ತದೆ. ಅದು ಬರುವಾಗ ಅದು ಹಾಲು ಕುಡಿಯೋದಕ್ಕೆ ಬರುವುದು. ಆವಾಗ ದೈವಕ್ಕೆ 1 ಲೋಟ ಹಾಲು, ಆಮೇಲೆ ಮನೆ ಕುಟುಂಬದವರಿಗೆ 1 ಲೋಟ ಹಾಲು ಇರ್ತದೆ. ದೈವ ಒಂದು ಹಾಲು ಕುಡಿಯುವಾಗ ಹಿರಿಯರೆಲ್ಲರ ಕಾಲು ಹಿಡಿದು ಹಾಲು ಸ್ವೀಕರಿಸೋದು ನಾವು ಈಗಲೂ ನೋಡ್ಬೋದು. ಇಲ್ಲಿ ನೋಡಿ, ನಡುಮಜಲಲ್ಲಿ ಇದೇ ಥರ ನಾವು ನೋಡ್ಬೋದು. ಇದರ ಉದ್ದೇಶ ಅಂದರೆ ಕಿರಿಯರೆಲ್ಲ ಕೋಪ ಮರೆತು ಹಿರಿಯರು ಕೂಡ ಕೋಪ ಮರೆತು ಅವರಿಗೆ ಆಶೀರ್ವಾದ ಮಾಡಲಿ ಅನ್ನೋದು ಇರ್ಬೋದು. ಒಂದು 25-30 ವರ್ಷದ ಹಿಂದೆ ಸೋಷಿಯಲ್ ಮೀಡಿಯಾ ಈಗಿನಂತೆ ಇರಲಿಲ್ಲ. ಅಂದರೆ ನಾವೆಲ್ಲ ಸಣ್ಣವರಿರುವಾಗ ಕೇವಲ ರೇಡಿಯೋ ಅಥವಾ 1-2 ಪತ್ರಿಕೆ ಬಿಟ್ಟರೆ ಬೇರೇನಿರಲಿಲ್ಲ. ಅದರಲ್ಲೂ ನಮ್ಮಂಥ ಒಂದು ಕುಗ್ರಾಮದ ಸುದ್ದಿಯನ್ನು ಪ್ರಕಟಿಸುವ ಯಾವ ಪತ್ರಿಕೆಗಳು ಇರಲಿಲ್ಲ. ಆದರೆ ಇವಾಗ ಬೇಕಾದರೆ ನಾವು ಆ್ಯಕ್ಷಿ ಅಂತ ಹೇಳಿದರೂ ಇನ್ನೊಂದು ಗ್ರೂಪಲ್ಲಿ ಬರ್ಬೋದು. ಆ ಥರ ಸೋಷಿಯಲ್ ಮೀಡಿಯಾ ಬೆಳೆದಿದೆ ನೋಡಿ. ಆಮೇಲೆ ನೋಡಿ, ನಮ್ಮ ಶಾಲೆಯಲ್ಲಿ ಈ ಫ್ಯಾನ್ಸಿ ಡ್ರೆಸ್ ಎಲ್ಲ ಕಾಂಪಿಟೇಷನ್ ಇರುತ್ತಲ್ಲ, ಆವಾಗ ಭೂತಕೋಲ ಇಲ್ಲ ಪಾತ್ರಿಯ ದರ್ಶನ ಎಲ್ಲ ಮಾಡ್ತಿದ್ದರು. ಅಂದರೆ ನಾವೆಲ್ಲ ಅದನ್ನೆಲ್ಲ ನೋಡಿ ಬೆಳೆದವರು. ಆದರೆ ಅದನ್ನು ನಮ್ಮ ಮನೆಯಲ್ಲಿ ನೋಡಿದವರು ಅವರು ಅದಕ್ಕಿಂತಲೂ ಹೆಚ್ಚಾಗಿ ಮಾಡ್ತಾಯಿದ್ರು. ಅಂದರೆ ದೇವರ ದರ್ಶನವಾಗಿರ್ಬೋದು ಇಲ್ಲ ಭೂತಕೋಲ ಇರ್ಬೋದು, ಅದಕ್ಕಿಂತಲೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅವರಿಗೆಲ್ಲ ಫ್ಯಾನ್ಸಿ ಡ್ರೆಸ್ಸಲ್ಲೆಲ್ಲ ಪ್ರೈಸ್ ಎಲ್ಲ ಸಿಗ್ತಾಯಿತ್ತು. ಆವಾಗ ಯಾರು ಕೂಡ ಭೂತದ ಅವಹೇಳನ ಮಾಡ್ತಿದ್ದಾರೆ ಇಲ್ಲ ದೈವದ ಅವಹೇಳನ ಮಾಡ್ತಿದ್ದಾರೆ ಅಂತ ಯಾರು ಧ್ವನಿ ಎತ್ತಿರಲಿಲ್ಲ. ನಮ್ಮ ಹಿರಿಯರೆಲ್ಲ ಇದ್ರಲ್ಲ, ಅವರೇನು ಅದರ ಬಗ್ಗೆ ಏನು ಅಷ್ಟೊಂದು ಸೀರಿಯಸ್ ಆಗಿ ಯೋಚನೆ ಮಾಡಲಿಲ್ಲ. ಆದರೆ ಇವಾಗ ಮಾತ್ರ ಏನಾದರೂ ಒಂದು ಸ್ಟೇಜಲ್ಲಿ ಮಾಡಿದರೆ ಅದು ಅವಹೇಳನ ಒಂಥರ ಹಾಗೆ ಕಾಣಿಸ್ತಾ ಇದೆ ನಮಗೆ. ಅಂದರೆ ಈ ಸೋಷಿಯಲ್ ಮೀಡಿಯಾ ಬಂದು ಅದರಲ್ಲಿ ಕೆಲವರೆಲ್ಲ ಹಾಕಿದ್ದನ್ನೇ ಹಾಕುವಾಗ ನಮಗೆ ಕೂಡ ಅದು ಅವಹೇಳನದಾಗಿ ಕಾಣುತ್ತದೆ. ಆದರೆ ಒಂದು ವಿಷಯ ಮಾತ್ರ ಸತ್ಯ, ನಮ್ಮ ಈ ಕಾಂತಾರ ರಿಷಬ್ ಶೆಟ್ಟಿಗೆ ನಾವೊಂದು ಥ್ಯಾಂಕ್ಸ್ ಹೇಳಲೇಬೇಕು. ಅವರ ಅದರಲ್ಲಿ ದೈವದೊಂದು ಕೋಲವನ್ನು ಇರ್ಬೋದು, ಆ ದೈವದೊಂದು ಹೇಳಿದ್ದು ಎಲ್ರಿಗೂ ಮನ ಮುಟ್ಟಿದೆ. ಅಂದರೆ ಕೆಲವರೆಲ್ಲ ವರ್ಷಕ್ಕೊಮ್ಮೆ ಬರೋದವರು ಕೂಡ, ಅಂದರೆ ಬರೋದು ಯಾವಾಗ ಒಂದು ಮದುವೆ ಏನಾದರೂ ಇದ್ದರೆ ಮಾತ್ರ ಬರ್ತಾರೆ. ಅದು ಕೂಡ ಮದುವೆ ಬಂದು ಒಂದು ಮದುವೆಯಲ್ಲಿ ಡ್ಯಾನ್ಸ್ ಮಾಡಿ ಹೋಗೋರು ಇರ್ತಾರೆ ವಿನ ಯಾವುದು ನಮ್ಮ ದೈವದ ಕೋಲಕ್ಕೆ ಬರೋದಿಲ್ಲ. ಅಂಥವರನ್ನು ಕೂಡ ದೈವದ ಕೋಲಕ್ಕೆ ಬರುವ ಹಾಗೆ ಮಾಡಿದ್ದು ಕಾಂತಾರ ಪಿಕ್ಚರ್ ಅಂತ ಹೇಳ್ಬೋದು. ದಯವಿಟ್ಟು ನಾನು ಏನು ಹೇಳಿದ್ದೇನೆ ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮತ್ತೆ ನೀವು ಕಮೆಂಟ್ ಮಾಡಿ. ಯಾಕಂದರೆ ಕೆಲವರು ಕಾಂತಾರ ಅಂತ ಬರೀ ಕೇಳ್ತಾರೆ, ನಾನೇನೋ ಹೇಳಿದ್ದೇನೆ ಅಂತೇಳಿ ಅದಕ್ಕೆ ಒಂದು ಕಮೆಂಟ್ ಹಾಕ್ತಾರೆ. ಅದರ ಬದಲು ಫಸ್ಟು ಪೂರ್ತಿಯಾಗಿ ವಿಡಿಯೋ ನೋಡಿಬಿಟ್ಟು ಅದರ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿ. ನಾನು ಕ್ಷೇತ್ರದ ವಿಡಿಯೋ ಎಲ್ಲ ತುಂಬ ಹಾಕಿದ್ದೇನೆ. ಅದನ್ನು ಸರಾಗವಾಗಿ ಒಬ್ಬರು ಅಮೇರಿಕದ ನ್ಯೂ ಜೆರ್ಸಿಯಲ್ಲಿರೋರು ನೋಡ್ತಾ ಇದ್ರಂತೆ. ಅವರವರ ಮಕ್ಕಳಿಗೆ ತೋರಿಸುವಾಗ ಮಕ್ಕಳು ಹಠ ಹಿಡಿದದಕ್ಕೆ, ಅಂದರೆ ಅವರೊಂದು 15 ವರ್ಷದಿಂದ ಊರಿಗೆ ಬಂದಿರಲಿಲ್ಲಂತೆ. ಅವರು ನೇಮಕ್ಕೋಸ್ಕರ ಅವರ ಊರಿಗೆ ಬಂದು ಮಕ್ಕಳಿಗೆ ಎಲ್ಲ ನೇಮ ಎಲ್ಲ ತೋರಿಸಿ ಹೋಗಿದ್ದು. ಅವರಿಗೆ ತುಂಬ ಖುಷಿ ಆಯಿತಂತೆ. ಅದಕ್ಕೆ ಧನ್ಯವಾದ ನನಗೆ ಹೇಳಿದ್ದಾರೆ ಅವರು. ನಿಮ್ಮ ವಿಡಿಯೋದಿಂದಾಗಿ ನನಗೆ ನನ್ನ ಊರಿನ ಒಂದು ನೇಮದ ಪರಿಚಯ ನನ್ನ ಮಕ್ಕಳಿಗೆ ಮಾಡುವಂತಾಯಿತು, ಅವರಿಗೆ ಗೊತ್ತೇ ಇರಲಿಲ್ಲ ಇದರ ಬಗ್ಗೆ ಅಂತ.
ಹಾಗಿರಬೇಕಾದ್ರೆ ಸೋಷಿಯಲ್ ಮೀಡಿಯಾ ಒಂದು ರೀತಿ ಒಳ್ಳೆಯದಲ್ವಾ? ಅದು ಅಲ್ಲದೆ ನಮ್ಮ ಈ ಹೊಸಮ್ಮನ ಕ್ಷೇತ್ರ ಅಂದರೆ ಮಹಾವಿಷ್ಣು ಕ್ಷೇತ್ರ ಇದು ಯಾರಿಗೂ ಗೊತ್ತೇ ಇಲ್ಲ. ಅಂದರೆ ಸುಬ್ರಹ್ಮಣ್ಯದಿಂದ ಒಂದು ಅರ್ಧ ಗಂಟೆ ಅಷ್ಟೇ, ಕಡಬದಿಂದ ಸ್ವಲ್ಪ ಒಂದು 5 ಕಿಲೋಮೀಟ್ರ್. ಆದರೂ ಆಸುಪಾಸಿನವರಿಗೆ ಕೂಡ ಗೊತ್ತಿಲ್ಲ. ಅಂದರೆ ಪ್ರಚಾರದ ಕೊರತೆ. ಒಬ್ಬರು ತಂತ್ರಿಗಳು ಹೇಳಿದರು, ಎಲ್ಲಿ ಅಬ್ಬರದ ಪ್ರಚಾರ ಇಲ್ಲ, ಜನದಟ್ಟಣೆ ಜಾಸ್ತಿ ಇರ್ತದೆ ಅಲ್ಲಿ ದೈವ ಸಾನ್ನಿಧ್ಯ ಕಡಿಮೆ ಅಂತೆ. ಎಲ್ಲಿ ಜಂಗುಳಿ ಕಡಿಮೆ ಇರ್ತದೆ ಅಲ್ಲಿ ದೈವ ಸಾನ್ನಿಧ್ಯ ಜಾಸ್ತಿ ಅಂತ ಅವರು ಈ ಕ್ಷೇತ್ರವನ್ನೇ ನೋಡಿ ಹೇಳಿದ್ದು. ಯಾಕಂದರೆ ಇದರದ್ದು ಒಂದು ಬ್ರಹ್ಮಕಲಶ ಮಾಡಬೇಕಾದ್ರೆ ಒಂದು ಮೂರ್ತಿಯನ್ನು ತೆಗೆದು ಬಾಲಾಲಯದಲ್ಲಿ ಇಡ್ತಾರೆ. ಆದರೆ ಇಲ್ಲಿದ್ದು ಮೂರ್ತಿಯನ್ನು ತೆಗೆಯೋದಕ್ಕೆ ಆಗಲಿಲ್ಲಂತೆ ಅವರಿಗೆ. ಅದರಿಂದ ಅವರು ಈ ವಿಷಯವನ್ನು ಹೇಳ್ತಾ ಇದ್ದರು. ಇಲ್ಲಿ 9 ದಿವಸ ಜಾತ್ರೆ ಉತ್ಸವ ನಡೆಯುತ್ತದಲ್ಲ, ಇದು ಮನುಷ್ಯರು ಮಾಡುವ ಕೆಲಸ ಅಲ್ಲ, ಸ್ವತಃ ದೇವರೇ ಇಳಿದು ಬಂದು ಇಲ್ಲಿ ಮಾಡ್ತಾ ಇದ್ದಾನೆ ಅಂತ. ಅದು ನಮಗೆ ನೋಡಿದಾಗ ಕೂಡ ಹಾಗೆ ಆಗ್ತದೆ. ಯಾಕಂದರೆ 1-2 ದಿವಸದ ಉತ್ಸವಕ್ಕೆ ಎಲ್ಲ ಜನರೆಲ್ಲ ತಲೆಬಿಸಿ ಮಾಡೋದನ್ನು ನೋಡುವಾಗ ಇಲ್ಲಿ 9 ದಿವಸ ಹೇಗೆ ಆಗುತ್ತದೆ ಅನ್ನೋದೇ ಒಂದು ವಿಚಿತ್ರ. ಅಂದರೆ ಈ ದೇವಿಯ ಕಾರಣಿಕದ ಬಗ್ಗೆ ಹೇಳೋದಾದರೆ, ಒಂದು 35-40 ವರ್ಷದ ಹಿಂದೆ ಘಟ್ಟದ ಒಬ್ಬಳಿಗೆ ಕಾಲು ಬರ್ತಾ ಇರಲಿಲ್ಲ ನಡೆಯೋದಕ್ಕೆ. ಅವರು ಇಲ್ಲಿ ಬಂದು ಹರಕೆ ಹೇಳಿದ ಮೇಲೆ ನಮ್ಮ ಕಣ್ಣಾರೆ ಅವಳು ನಡ್ಕೊಂಡು ಹೋಗಿದ್ದನ್ನು ಕೂಡ ನಾವು ನೋಡ್ತೇವೆ. ಅಂದರೆ ಎಷ್ಟೋ ಪ್ರೇತಗಳು ಹಿಡಿದವರು ಇರ್ಬೋದು, ಇಲ್ಲ ಕದ್ದು ಹೋದವರು ಇರ್ಬೋದು, ಎಲ್ಲವೂ ಕೂಡ ಈ ದೇವಿಯ ದರ್ಶನದಿಂದ ಆಗಿದೆ. ಇತ್ತೀಚೆಗೆ ಮೊನ್ನೆ ಒಬ್ಬರು ಕಾಪುವಿಂದ ಬಂದಿದ್ದರು ಅಂತ ನಾನು ತುಳುವನಾಡು ಚಾನಲಲ್ಲಿ ಹಾಕಿದ್ದೆಲ್ಲ, ಅವ್ರದ್ದು ಕೂಡ ಕೇಸ್ ಕೂಡ ಇತ್ಯರ್ಥ ಆಯ್ತಂತೆ. ಅದಕ್ಕೆ ಹರಕೆ ನೇಮ ಕೊಡುವ ಒಂದು ವಿಚಾರದಲ್ಲಿದ್ದಾರೆ ನೋಡಿ. ಅದರಿಂದ ಯಾರಿಗೆ ಆದರೂ ಏನಾದರೂ ಸಮಸ್ಯೆ ಇದ್ದರೆ ದಯವಿಟ್ಟು ಇಲ್ಲಿ ಬಂದು ಕೇಳಿಕೊಳ್ಳಿ. ಎಂಥದ್ದಕ್ಕಾದರೂ ಈ ತಾಯಿ ಪರಿಹಾರ ಕೊಡ್ತಾಳೆ. ನಿಮ್ಮೆಲ್ಲ ನೋವನ್ನು ಆಕೆ ಜೊತೆ ಹೇಳ್ಕೊಳ್ಳಬಹುದು. ಈಗಂತೂ ಸೋಷಿಯಲ್ ಮೀಡಿಯಾಗಳೇ ಜನರನ್ನು ತುಂಬ ಬೇಗವಾಗಿ ತಲುಪುವಂಥ ಸಾಧನಗಳು. ಅದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನೆಲ್ಲ ಶೇರ್ ಮಾಡಿದರೆ ಯಾವುದೇ ತಪ್ಪಿಲ್ಲ. ಇದು ನನ್ನ ಅನಿಸಿಕೆ. ಯಾಕಂದರೆ ನಮಗೆ ಎಷ್ಟೋ ಕಡೆ ಯಾವುದು ಗೊತ್ತಿರೋದಿಲ್ಲ. ನಮ್ಮ ಆಸುಪಾಸಿನಲ್ಲಿರುವಂಥ ಕ್ಷೇತ್ರಗಳ ಬಗ್ಗೆ ಆಗಲಿ ಇಲ್ಲ ಬೇರೆ ಜಾಗಗಳ ಬಗ್ಗೆ ಆಗಲಿ ಗೊತ್ತಿರೋದಿಲ್ಲ. ಈಗ ಅದನ್ನು ನಾವು ವಿಡಿಯೋ ಮಾಡಿ ಹಾಕಿದರೆ ಮಾತ್ರ ಜನರಿಗೆ ಗೊತ್ತಾಗೋದಕ್ಕೆ ಸಾಧ್ಯ ಅಲ್ಲ. ಇದರಿಂದ ನಮ್ಮದು ಸಂಸ್ಕೃತಿ ನಾಶ ಆಗ್ತದೆ ಅನ್ನೋದು ಮಾತ್ರ ಸುಳ್ಳು. ಸಂಸ್ಕೃತಿ ಬೆಳೆಯುತ್ತದೆ ಅನ್ನೋದು ಮಾತ್ರ ಸತ್ಯ. ಯಾಕಂದರೆ ನಾವು ನಮ್ಮ ಮಕ್ಕಳಿಗೆ ಇದರ ಬಗ್ಗೆ ಏನನ್ನೂ ಹೇಳಿರೋದಿಲ್ಲ. ಅವರೇ ಏನಾದರೂ ಯೂಟ್ಯೂಬ ಬೇರೆ ಯಾವುದಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿಕೊಂಡು ಕಲಿತಾರೆ. ಆದ್ದರಿಂದ ದೈವವನ್ನು ಹೊಗಳುವ ಕೆಲಸ ಮಾಡ್ಬೋದು, ಆದರೆ ಅವಹೇಳನ ಮಾಡಬಾರ್ದು. ಇದರಲ್ಲಿ ನಿಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಜನರ ಅಭಿಪ್ರಾಯ ಕೂಡ ನಮಗೆ ತುಂಬ ಮುಖ್ಯ ಅಲ್ವಾ. ಈಗ ಹೊಸಮ್ಮ ದೇವಿಯ ಮುಳಿಯುವ ಸಮಯ, ಅಂದರೆ ಮುಳಿಯೋದಂದರೆ ಮುಕ್ತಾಯ ಘಟ್ಟದಲ್ಲಿದೆ. 1 ನಿಮಿಷ ಅದನ್ನು ನೋಡಿಕೊಂಡು ಬರೋಣ. ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. नमस्कार, नवीन पाटील निकलेड जातीन कुशल से जेंजे एगडे क्रिएशन्स निकले यूट्यूब मत चैनल बरुंद जारनंजी यूट्यूब बरपना चैनल निकलंजी तूदु एक सब्सक्राइब राद बेल बटन ओद्दु अरे सपोर्ट मल्पले।